ಬಹುಕೋಟಿ ಬಿಟ್ಕಾಯಿನ್ ಅಕ್ರಮ ವರ್ಗಾವಣೆ ಪ್ರಕರಣ ಡಿವೈಎಸ್ಪಿ ಸೇರಿ 4 ಪೊಲೀಸ್ ಅಧಿಕಾರಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬಿಟ್ಕಾಯಿನ್ ಹಗರಣದ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರಿ. ಬಹುಕೋಟಿ ಬಿಟ್ಕಾಯಿನ್ ಅಕ್ರಮ ವರ್ಗಾವಣೆ ಪ್ರಕರಣ ಡಿವೈಎಸ್ಪಿ ಸೇರಿ 4 ಪೊಲೀಸ್ ಅಧಿಕಾರಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಚಾರ್ಜ್ ಶೀಟ್ನಿಂದ ಮುಕ್ತಿಯನ್ನ ಪಡ್ಕೊಂಡಿದ್ದಾರೆ 4 ಪೊಲೀಸರು. ಎಸ್ಐಟಿ ಅಧಿಕಾರಿಗಳಿಂದ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿತ್ತು. ಸೈಬರ್ ತಜ್ಞ ಸಂತೋಷ್ ಕುಮಾರ್ ಮತ್ತು ಇತರರ ವಿರುದ್ಧ ಚಾರ್ಜ್ ಶೀಟ್ ಆಗಿತ್ತು. 1ನೇ ಎಸಿಎಂಎಂ ಕೋರ್ಟ್ಗೆ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿತ್ತು ಎಸ್ಐಟಿ. ಇದೇ ಕೇಸಲ್ಲಿ ಡಿವೈಎಸ್ಪಿ ಶ್ರೀಧರ್ ಕೆ ಪೂಜಾರ್, ಪೊಲೀಸ್ ಇನ್ಸ್ಪೆಕ್ಟರ್ ಡಿಎಂ ಪ್ರಶಾಂತ್ ಬಾಬು, ಲಕ್ಷ್ಮೀಕಾಂತಯ್ಯ, ಚಂದ್ರಾಧರ ಜೈಲನ್ನ ಸೇರಿದ್ರು. ಈ 4ರನ್ನ ಚಾರ್ಜ್ ಶೀಟ್ನಿಂದ ಬಿಡುಗಡೆಗೊಳಿಸಿದೆ ಎಸ್ಐಟಿ. ಈಗ ಪ್ರಾಸಿಕ್ಯೂಷನ್ ಅನುಮತಿಯನ್ನ ನಿರಾಕರಿಸಿದೆ ಗೃಹ ಇಲಾಖೆ. ಇನ್ನು ಈ ಕಾರಣಕ್ಕೆ ಈ 4ರನ್ನ ಚಾರ್ಜ್ ಶೀಟ್ನಿಂದ ಕೈಬಿಟ್ಟಿದೆ ಎಸ್ಐಟಿ. ಬಹುಕೋಟಿ ಬಿಟ್ಕಾಯಿನ್ ಹಗರಣ ಪ್ರಕರಣದಲ್ಲಿ 4 ಪೊಲೀಸ್ ಅಧಿಕಾರಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಚಾರ್ಜ್ ಶೀಟ್ ಇಂದ ಅವರ ಹೆಸರನ್ನ ಕೈಬಿಡಲಾಗಿದೆ. ಪ್ರಾಸಿಕ್ಯೂಷನ್ ಅನುಮತಿಯನ್ನ ಗೃಹ ಇಲಾಖೆ ನಿರಾಕರಿಸಿರುವುದರಿಂದ ಈ ಕಾರಣಕ್ಕೆ 4ರನ್ನ ಚಾರ್ಜ್ ಶೀಟ್ನಿಂದ ಎಸ್ಐಟಿ ಕೈಬಿಟ್ಟಿದೆ. ನಮ್ಮ ಪ್ರತಿನಿಧಿ ಸುಚಿತ್ರಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಚಿತ್ರಾ, ಬಿಟ್ಕಾಯಿನ್ ಹಗರಣ ಇಡೀ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಸಿದಂತಹ ಹಗರಣ. ಪವರ್ ಟಿವಿ ಕೂಡ ಇದ್ರ ಬಗ್ಗೆ ವಿಸ್ತೃತ ವರದಿಯನ್ನ ಸಲ್ಲಿಸಿತ್ತು. ಈಗ ಈ ಪ್ರಕರಣದಲ್ಲಿ 4 ಪೊಲೀಸ್ ಅಧಿಕಾರಿಗಳಿಗೆ ಬಿಗ್ ರಿಲೀಫ್ ಸಿಗ್ತಾ ಇದೆ ಅನ್ನೋ ಡೀಟೇಲ್ಸ್ ಸಿಗ್ತಾ ಇದೆ. ಇದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಸುಚಿತ್ರಾ? ಬಿಟ್ಕಾಯಿನ್ ಅಕ್ರಮ ವರ್ಗಾವಣೆ ಪ್ರಕರಣ ಸಂಬಂಧ ಏನು ರಾಜ್ಯ ಸರ್ಕಾರ ಎಸ್ಐಟಿಯನ್ನ ಕೂಡ ರಚನೆ ಮಾಡಿತ್ತು. ಏನು 2020 ಹಾಗೆ 21ರ ಅವಧಿಯಲ್ಲಿ ಹ್ಯಾಕರ್ ಶ್ರೀಕಿಯನ್ನ ಬಳಸಿಕೊಂಡು ಆತನಿಂದ ಅಕ್ರಮವಾಗಿ ಹಣವನ್ನ ವರ್ಗಾವಣೆ ಮಾಡಿಸ್ಕೊಂಡಿದ್ದಾರೆ ಅನ್ನೋ ಆರೋಪ ಅಧಿಕಾರಿಗಳ ಮೇಲೆ ಇತ್ತು. ಇದೇ ಒಂದು ಸಂಬಂಧವಾಗಿ ಏನು ಸೈಬರ್ ತಜ್ಞ ಸಂತೋಷ್ ಕುಮಾರ್ ಅನ್ನ ಬಳಸ್ಕೊಂಡು ಪೊಲೀಸ್ ಇನ್ಸ್ಪೆಕ್ಟರ್ ಡಿಎಂ ಪ್ರಶಾಂತ್ ಹಾಗೆ ಬಾಬು, ಲಕ್ಷ್ಮೀಕಾಂತಯ್ಯ ಹಾಗೆ ಡಿವೈಎಸ್ಪಿ ಶ್ರೀಧರ್ ಕೆ ಪೂಜಾರ್ ಸೇರಿದಂತ ಈ 4 ಅಧಿಕಾರಿಗಳು ಈ ಒಂದು ಅಕ್ರಮ ಬಿಟ್ಕಾಯಿನ್ ಹಣವನ್ನ ವರ್ಗಾವಣೆ ಮಾಡಿಸ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪ ಇತ್ತು. ಇದೀಗ ಡಿವೈಎಸ್ಪಿ ಸೇರಿದಂತೆ ಒಟ್ಟು 4 ಪೊಲೀಸ್ ಅಧಿಕಾರಿಗಳಿಗೆ ಇದೀಗ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು. ಏನು ಎಸ್ಐಟಿ ಈ 1ನೇ ಎಸಿಜೆಎಂ ಕೋರ್ಟ್ಗೆ ಈ ಒಂದು ವಿಚಾರವಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸುವಂತಹ ಸಮಯದಲ್ಲಿ ಈ 4 ಅಧಿಕಾರಿಗಳ ಹೆಸರನ್ನ ಕೂಡ ಕೈ ಬಿಟ್ಟಿರುವಂತದ್ದು. ಇವರ ಮೇಲೆ ಈ ಒಂದು ತನಿಖೆಯಲ್ಲಿ ಸಂಗ್ರಹಿಸಿದಂತಹ ಸಾಕ್ಷ್ಯಾಧಾರಗಳನ್ನ ಹಾಗೆ ಸಾಕ್ಷ್ಯಗಳ ಹೇಳಿಕೆಯ ಆಧಾರದ ಮೇಲೆ ಈ 4 ಅಧಿಕಾರಿಗಳನ್ನ ಆರೋಪಿತರನ್ನಾಗಿ ಮಾಡಲಾಗಿತ್ತು. ಆದ್ರೆ ಈ 4ರ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡೋದಿಕ್ಕೆ ಪ್ರಾಸಿಕ್ಯೂಷನ್ ಕೂಡ ಅನುಮತಿಯನ್ನ ಕೊಟ್ಟಿಲ್ಲ. ಗೃಹ ಇಲಾಖೆ ಪ್ರಾಸಿಕ್ಯೂಷನ್ ಅನುಮತಿಯನ್ನ ನಿರಾಕರಿಸಿರುವಂತಹ ಕಾರಣದಿಂದಾಗಿ ಇದೀಗ 4 ಅಧಿಕಾರಿಗಳ ಮೇಲೆ ಚಾರ್ಜ್ ಶೀಟ್ ಅನ್ನ ತೆಗೆದು ಹಾಕಿದ್ದಾರೆ. ಜೊತೆಗೆ ಈ ಒಂದು ಚಾರ್ಜ್ ಶೀಟ್ ಅನ್ನ ಏನು ಎಸಿಜೆಎಂ ಕೋರ್ಟ್ಗೆ ಇದೀಗಾಗ್ಲೇ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಸೈಬರ್ ತಜ್ಞ ಸಂತೋಷ್ ಕುಮಾರ್ ಸೇರಿದಂತೆ ಇನ್ನು ಉಳಿದಂತಹ ಆರೋಪಿಗಳ ಮೇಲೆ ಈ ಒಂದು ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ್ದಾರೆ. ಸಿಂಧೂರ. ಆಲ್ ರೈಟ್ ಸುಚಿತಾ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.